ರೀ ಬನ್ರಿ. ರೀ ಒಳಗೆ ಬನ್ನಿ. ಅರೆಸ್ಟು ಗೌರವ ಕೊಟ್ಟು ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಗರಿ ಸಾ 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 ನಿದ ನಿ ಸಾ ರೆ ಗರಿ ಸಾ 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 ನಿದ ದರೆ ನಿ ಸಾ ಸರಿ ಗರಿ ಸಾ 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 ರಿ 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 ನಿ 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 ದ ದ ಮ ಮ ದ ನಿ ಗರಿ ಸಾ 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 ರಿ 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 ಗ ಗ ರಿ ರಿ ನಿ ನಿ ದ ದ ಮ ಮ ದ ನಿ ಗರಿ ಸಾ 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 ಮ ಮ ದ ಮ ಮ ಗ ಗ ಮ ಮ ಮ ಗ ರಿ ಗ ಮ ಗ ರೀ ರೀ ಏನ್ರಿ ಏನ್ ಮಾಡ್ತಿದ್ದೀರಾ ನೀವು? ರೀ ಏನಪ್ಪ ಇದು? ಅಯ್ಯೋ ಅಪ್ಪ 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 ಏನಪ್ಪ ಮಾಡ್ಕೊಂಡೆ? ನೀನು ಪೊಲೀಸ್ ಸ್ಟೇಷನಲ್ಲಿದ್ದರು, ಅಲ್ಲಿಗೆ ಬರೋ ಧೈರ್ಯ ಇರಲಿಲ್ಲ. ಇಂಥದ್ದು ನಾನಿವತ್ತು ಸ್ಟೇಷನ್ ಬಿಟ್ಲು ಹತ್ತೋಗಾಗೋಯ್ತು. ಅದು ಕಂಬಿ ಹಿಂದೆ ಕಳ್ಳರ ಜೊತೆ. ಯಾವ ಪಾಪ ಈ ನೆತ್ತಿ ಮೇಲೆ ಕೂತಿದೀವಿ ಅಂತ ತಲೆ ತೊಳ್ಕೊಂಡೆ ಕಣ. ಏನಪ್ಪ ನೀನು, ಏನಪ್ಪ ಇಷ್ಟೊಂದು ನೊಂದ್ಕೊಂಡಿದ್ಯಾ ನೀನು? ಏನಪ್ಪ ಬಂದೆ ನಿಮಿಷ. ಟೇಷನ್ಗೆ ಹೋಗಿದ್ದು ಬಂದೆ ಅಂತ ಸನ್ಮಾನ ಮಾಡ್ತಿದ್ಯಾ ನನಗೆ? ಸನ್ಮಾನ ಪಾಪ ಹಿಂಗೆ ಒದ್ದೆ ಇದ್ರೆ ಜ್ವರ ಬರತ್ತಪ್ಪ. ಹೊಡಿಲೆ. ಏನಪ್ಪ ನೀನೆ ಎಲ್ಲ ಆಗಿದೆ ರವಿಯಿಂದಲ್ವಾ? ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅವನ್ನ. ಶ್ರೀ ಒಳಗೆ ನಡೀರಿ, ಹೊಟ್ಟೆ ಎಲ್ಲ ಒದ್ದೆ ಆಗಿದೆ, ಕರ್ಕೊಂಡು ಬಾರೋ. ಬನ್ನಿ ನೀವು. ಏನಪ್ಪ ನೀನು? ಯಾವ ಘನ ಕಾರ್ಯ ಮಾಡ್ಕೊಂಬಂದಿದ್ದಕ್ಕೆ ಈ ಆರ್ತಿ ಮಾಡ್ತಿದೀಯೇ? ಕಳ್ಳರು ಕೊಲೆಗಾರರು ಇದ್ದ ಜಾಗದಲ್ಲಿತ್ತು ಅಪರಾಧ ಎನಿಸ್ಕೊಂಡ್ರು ನಾನು. ಬಿಡ್ತು ಅನ್ರಿ, ಅಪವಾದನೆ ಬೇರೆ, ಅಪರಾಧನೆ ಬೇರೆ. ಅದು ಯಾವ ರಾವ್ ಬಡ್ದಿತ್ತೋ ಅದು ಇಲ್ಲಿಗೆ ಇಳಿದೋಯ್ತು ಅಂತ ಅನ್ಕೊಳೆ. ಹೊರತೋಗಿ. ಶ್ರೀ ನೀವು ಬಟ್ಟೆ ಬದಲಾಯಿಸ್ಕೊಂಬನ್ನಿ, ನಾನು ಕಾಫಿ ಮಾಡ್ಕೊಂಬರ್ತೀನಿ. ಅಮ್ಮ ನನಗೂ ತುಂಬ ಸುಸ್ತಾಗ್ತಿದೆ, ನನಗೊಂದು ಕಪ್ ಕಾಫಿ. ಅಪ್ಪ ಏನಾಯ್ತಪ್ಪ? ಯಾಕಪ್ಪ ಏನಾಯ್ತಪ್ಪ? ಒಂದು ವಿಷಯ ನೆನಪಾಗಿ ನಗು ಬರ್ತಾ ಇದೆ. ಏನಪ್ಪ? ಮನುಷ್ಯ ಅವನು ಸಜ್ಜನೆ ಇರಲಿ ದುಷ್ಟ ಇರಲಿ, ತನಗೆಲ್ಲ ವಿಷಯನೂ ಗೊತ್ತು,
ಅನ್ನೋ ಅಹಂರಲ್ಲಿ ಇರ್ತಾನೆ ಅಂತ ಕೇಳಿದ್ದೆ. ಆದರೆ ಅವನು ಮಾಡಿದ ಪಾಪ ಕರ್ಮಗಳು ಅವನ್ನ ಹಿಂಬಾಲಿಸ್ಕೊಂಡು ಬಂದೇ ಬರುತ್ತೆ ಅನ್ನೋದು ಇವತ್ತು ನನ್ನ ಪಾಲನೆ ನಿಜ ಆಗೋಯ್ತು. ನಿಜ ಆಗೋಯ್ತು, ನನ್ನ ವಿಷಯದಲ್ಲಿ ನಿಜ ಆಗೋಯ್ತು. ಬೈ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯ ನೀನು? ನನ್ನ ಮಕ್ಕಳ ನಾನು ತುಂಬ ಚೆನ್ನಾಗಿ ಬೆಳೆಸಿದ್ದೀನಿ. ಅವರು ಯಾವತ್ತೂ ನನ್ನ ಮಾತನ್ನು ಮೀರಲ್ಲ ಅಂತ ಎದೆ ಬುಸ್ಕೊಂಡು ಮಾತಾಡಿದ್ದೆ. ವಾಸುದೇವನ ಹತ್ರ ಅವನು ಸ್ಟೇಷನಲ್ಲಿ ನಾನು ಆಡಿದ ಮಾತುಗಳಿಗೆ ನಾನೇ ನನ್ನ ನಾಳೆಗಿನ ಕತ್ತರಿಸ್ಕೋಬೇಕು ಹಾಗೆ ಮಾತಾಡ್ಬಿಟ್ಟ ಕಣೋ. ಹಾಗೆ ಮಾತಾಡ್ಬಿಟ್ಟ. ಅವನು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ಕಣ, ತಪ್ಪಿಲ್ಲ. ನಾನು ನನ್ನ ಮಗನ ಮೇಲಿಟ್ಟಿದ್ನಲ್ಲ ಆ ನಂಬಿಕೆ, ಅದು ನನಗೆ ಮೋಸ ಮಾಡಿದ್ರು ಅಷ್ಟೇ. ನಂಬೆ ತಪ್ಪು ಬೇರೆ ಯಾರ್ದು ಅಲ್ಲ ಕಣ, ನಂದೇ ಕಣ ತಪ್ಪು. ಏನಪ್ಪ ನೀನು? ಬೌ ನಂಬ ತಪ್ಪಲ್ಲಪ್ಪ, ನಮ್ಮ ನಂಬಿಕೆನ ಉಳಿಸ್ಕೊಳ್ಳೋ ಯೋಗ್ಯತೆ ಎಲ್ರಿಗೂ ಇರಲ್ಲ ಅಷ್ಟೇ. ರವಿ ಹಿಂಗ್ ಮಾಡ್ತಾನೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲಪ್ಪ. ಈ ಸೂರ್ಯ ಯಾಕೋ ಬರೀ ರವಿ ಬಗ್ಗೆನೇ ಮಾತಾಡ್ತಿದ್ಯಾ? ಅವನನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ತಿದ್ದು ನಿನ್ನ ಹೆಂಡ್ತಿದ್ದಾನೆ, ಅವನಿಂದಾನೆ ಇವ್ರು ಇವತ್ತು ಸ್ಟೇಷನ್ ಮೆಟ್ಲು ಹತ್ತೋಗಾಗಿತ್ತು. ತಪ್ಪು ಯಾರೇ ಮಾಡಿದ್ರೋ ತಪ್ಪೇ, ಅದು ನಿನ್ನ ಮಗ ಆಗಿರ್ಬೋದು ಇಲ್ಲ ನಾನು ಹೆಂಡತಿ ಆಗಿರ್ಬೋದು. ಅವರಿಬ್ಬರು ಇನ್ಮೇಲೆ ಈ ಮನೆ ಕಡೆ ಬರೋಂಗಿಲ್ಲ, ನಾನು ಅವ್ರನ್ನ ಯಾವತ್ತೂ ನೋಡಂಗಿಲ್ಲ. ಏನು ಮಾತಾಡ್ತೀಯ ನೀನು? ಏನು ಮಾತಾಡ್ತಿದ್ಯಾ? ಮೀನ ಇಲ್ಲಿ ಅಲ್ಲಿ ತಾಳಿ ಕಟ್ಸಿದ್ಲು. ಈಗ ಅವ್ರ ಅಮ್ಮನ ಮನೇಲಿ ಹೂ ಕಟ್ತಿರ್ತಾಳ ಬಿಡಿ. ಅವ್ಳು ಯಾಕೆ ಗೊತ್ತಾ ಹೂ ಕಟ್ತಿರೋದು? ಅವ್ಳು ಮಾಡಿರೋ ಪಾಪನೆಲ್ಲ ತೊಳ್ಕೊಳ್ಳೋದಕ್ಕೆ ಆ ಹೂ ತಗೊಂಡೋಗಿ ದೇವ್ರಿಗೆ ಹಾಕಕ್ಕೆ. ನಾನು ಹೇಳಿದೆ ನಿಮ್ಗೆ, ಬೇಡ ರೀ ಅವಳಿಗೆ ಸಪೋರ್ಟ್ ಮಾಡಬೇಡಿ. ಅವಳು ಒಂದಿನ ನಿಮ್ಮನ್ನ ಎಲ್ಲಿ ತಂದು ನಿಲ್ಲಿಸ್ತಾಳೆ ನೋಡಿ ಅಂತ ಹೇಳಿದೆ. ನೋಡಿದ್ರ ಈಗ ನಿಮ್ಮನ್ನ ಎಲ್ಲಿ ತಂದು ನಿಲ್ಸಿದ್ದಾಳೆ ಅಂತ ನೋಡಿದ್ರ? ನಾನು ರವಿ ತಾಯಿ ಮಗನ ದೂರ ಮಾಡಿದ್ಲಲ್ಲ, ಅವಳು ಚೆನ್ನಾಗಿರ್ತಾಳೆ. ಅವಳು ಇಲ್ಲ ಹಾಳಾಗೋಗ್ತಾಳೆ, ಎಕ್ಕೊಟ್ಟೋಗ್ತಾಳೆ. ನೋಡ್ತಾವ್ರಿ ನನ್ನ ಹೊಟ್ಟೆ ಉರಿರಿ, ಶಾಪ ಅವಳಿಗೆ. ನೀವು ಹೋಗ್ರಿ, ನೀವು ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಬನ್ನಿ, ನಾನು ಕಾಫಿ ಮಾಡ್ಕೊಡ್ತೀನಿ. ಹೋಗಿ ಬಾಬಾ, ಬೆಳಗ್ಗೆಯಿಂದ ಏನು ತಿಂದಿಲ್ಲ ನೀನು? ಊಟ ತಿಂಡಿ ಏನು ಮಾಡಿಲ್ಲ. ಬಾಪ ತಿನ್ನು ಏನಾದ್ರು ಬಾ. ಊಟ ತಿಂಡಿ ಅಂತೆಲ್ಲ ಇನ್ನೂ ಈ ದೇಹನ ಯಾಕಪ್ಪ ಆರೈಕೆ ಮಾಡಬೇಕು? ಯಾಕೋ ಮಾನ ಹೋದ್ಮೇಲೆ ಆಡದ ಮೇಲೆ ಈ ದೇಹದ ಮೇಲೆ ಅಕ್ಕರೆ ಇರಲ್ಲ ಕಣೋ, ಇರಲ್ಲ. ಈ ಮನೇಲಿ ನನಗೊಂದು ಕಪ್ ಕಾಫಿ ಮಾಡ್ಕೊಡೋರು ಗತಿ ಇಲ್ಲ. ಮನೋಜ್, ಸ್ವಲ್ಪ ಸುಮ್ಮನಿರಿ. ನೀನು ಒಳ್ಳೆ ಕಾಫಿ ಕೊಡೋಣ ಅಂದರೆ ಅಪ್ಪನ ಇಷ್ಟೆಲ್ಲ ಅವಮಾನ ಆಗಿ ನೊಂದ್ಕೊಂಡಿದ್ರು, ನನಗೇನು ನಾನು ಮಾತ್ರ ಖುಷಿಯಾಗಿ ಮದುವೆ ಮಾಡ್ಕೊಂಡು ಆರಾಮಾಗಿದ್ಬಿಡು ನಾನು ಅನ್ಕೊಂಡಿದ್ದಾನೆ. ಇವತ್ತ ರವಿಗೊಂದು ಗತಿ ಕಾಣಿಸ್ಬಿಡ್ತೀನಿ.